ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಈಗ ಗುಡ್ಡ ಕುಸಿತ ಆದಂತ ಜಾಗಕ್ಕೆ ಬಂದು ತಲುಪಿದೆ. ಇನ್ನೇನು ಕೆಲವೇ ಅಂತರದ ದೂರದಲ್ಲಿ ನಾವೀಗ ಇದ್ದೀವಿ. ಈಗ ನಾನೇನೀಗ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಪುಂಜಾರ ಮಿಟ್ಟಂ ಅನ್ನುವ ಜಾಗ. ಈ ಜಾಗದಲ್ಲಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಅಂತೇಳಿ ಇಲ್ಲಿಂದ ನಿಮಗೆ ನೈಜ ವರದಿಯನ್ನ ಮಾಡ್ತಾ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೋಡಿ, ಪುಂಜಾರ ಮಿಟ್ಟಂ ಅನ್ನುವ ಜಾಗದಲ್ಲಿ ಸುಮಾರು 97ಕ್ಕೂ ಹೆಚ್ಚು ಮನೆಗಳಿದ್ವು. 97 ಕುಟುಂಬಗಳು ಇಲ್ಲಿ ವಾಸ ಆಗಿತ್ತು. ಈ ಜಾಗದಲ್ಲಿ ನೋಡಿ, ಇಲ್ಲೊಂದಷ್ಟು ಮನೆಗಳಿದೆ. ಈ ಮನೆಗಳಲ್ಲಿ ಇದ್ದಂಥವರು ಸೇಫ್ ಆಗಿದ್ದಾರೆ. ಅವರನ್ನ ರಕ್ಷಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಆ ಜಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲೆಲ್ಲವೂ ಕೂಡ ಆರ್ಮಿ ತಂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಪೊಲೀಸರು ಆಗಮಿಸಿದ್ದಾರೆ. ಆರ್ಮಿ ತಂಡ ಅಲ್ಲಿ ಒಂದು ಕಾರ್ಯ ಎಷ್ಟು ಜನ ಆರ್ಮಿಯವರು ಅಲ್ಲಿ ನಿಂತಿದ್ದಾರೆ ಅಂತೇಳಿ. ಆ ಜಾಗ ಇದೆಯಲ್ಲ, ಆ ಜಾಗ ಒಂದು ದಾರಿ ಇವತ್ತು ಅಲ್ಲಿ ಕಾಣ ಅಲ್ಲಿ ಬಂದಿರುವಂತಹ ಒಂದು ಬಂಡೆಕಲ್ಲುಗಳು. ಈಗ ಈ ಜಾಗದಲ್ಲಿ ಅವರೆಲ್ಲರೂ ಕೂಡ ನಿಂತಿದಾರಲ್ಲ, ಅಲ್ಲಿ ಸುಮಾರು 15 ಮನೆಗಳಿತ್ತು. 15 ಮನೆಗಳಿತ್ತು. ಆ 15 ಮನೆಗಳು ಆ ಒಂದು ಜಾಗವನ್ನ ಕೂಡ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಇಲ್ಲಿ ನಮ್ಗೆ ಈ ಗುಡ್ಡ ಏನ್ ಕಾಣಿಸ್ತಾ ಇದೆ, ನಮ್ಮ ಕ್ಯಾಮರಾಮನ್ ಕೃಷ್ಣ ಈಗ ತೋರಿಸ್ತಾ ಇದ್ದಾರೆ. ಈ ಗುಡ್ಡದ ಕೆಳಗಡೆ 15 ಮನೆಗಳಿದ್ದು, 15 ಮನೆಗಳಿದ್ದಂತಹ ಜಾಗ ಅದು. ಆ ಜಾಗದಲ್ಲಿ ಈಗ ಎಲ್ಲವೂ ಕೂಡ ಬರೀ ಕಲ್ಲು ಬಂಡೆಗಳು ಮಾತ್ರ. ಇದನ್ನ ಬಿಟ್ರೆ ಬೇರೆ ಏನು ಕೂಡ ಅಲ್ಲಿ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲುಗಳ ರಾಶಿಗಳು ಬಂದು ಇಲ್ಲಿ ಬಿದ್ದಿದೆ ಅಂತೇಳಿ. ಇದು ಪುಂಜಾರ ಮಿಟ್ಟಂ ಅನ್ನುವ ಒಂದು ಜಾಗದ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂದಿನ ಭಾಗಕ್ಕೂ ಕೂಡ ಹೋಗಿ ಅಲ್ಲಿ ಮೊದಲು ಗುಡ್ಡ ಕುಸಿತ ಆದಂತ ಜಾಗವನ್ನು ಕೂಡ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಮೀಡಿಯಾ ಟೀಮ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ನಾಡು. ಪುಂಜಾರ ಮಿಟ್ಟಂ ಅನ್ನುವ ಜಾಗದಲ್ಲಿ ಈಗ ಶ್ವಾನದಳವನ್ನ ಕೂಡ ಕರೆದುಕೊಂಡು ಬಂದು ಆ ಒಂದು ಶ್ವಾನದಳದ ಮೂಲಕ ಇಲ್ಲಿ ದೇಹಗಳನ್ನ ಪತ್ತೆ ಹಚ್ಚುವ ಕೆಲಸಕ್ಕೆ ಅದನ್ನ ಬಳಸಿಕೊಳ್ಳಲಾಗ್ತದೆ. ಯಾವ ರೀತಿಯಾಗಿ ಡಾಗ್ ಸ್ಕ್ವಾಡ್ ಟೀಮ್ ಅದನ್ನ ಕೈಯಿಂದ ಎತ್ತಿಕೊಂಡು ಹೋಗ್ತಾ ಇದೆ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ನೋಡಿ, ಈ ಜಾಗದಲ್ಲಿ ಎಷ್ಟೋ ದೇಹಗಳು ಈ ಒಂದು ಅವಶ್ಯಕತೆ ಸಿಲುಕಿಕೊಂಡಿರುವಂತಹ ನಡೆಸೋದಕ್ಕೆ ಮುಂದಾಗಿರೋ. ನೋಡಿ, ಈಗ ನಾನೇನೀಗ ಈ ಒಂದು ಜಾಗವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ಜಾಗದಲ್ಲಿ ಎಲ್ಲವೂ ಕೂಡ ಇಲ್ಲೆಲ್ಲ ಮನೆ ಇದ್ದಿದ್ದಂತಹ ಸ್ಥಳ, ಇಲ್ಲೆಲ್ಲವೂ ಕೂಡ ಬಂಡೆಕಲ್ಲುಗಳಿದೆ. ಆ ಒಂದು ಜಾಗಗಳ ಕೆಲಸವನ್ನ ನಾವೀಗ ಮಾಡ್ತಾ ಇದ್ದೀವಿ. ನೋಡಿ, ಇದು ತುಂಬಾ ಕಷ್ಟಕರವಾದಂತಹ ಜಾಗ. ಯಾಕಂತಂದ್ರೆ ಎಲ್ಲಿ ಇದು ಬಂಡೆಕಲ್ಲುಗಳು ಕುಸಿದು ಬೀಳುತ್ತೋ ಅನ್ನುವ ಭಯ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ನೋಡಿ, ಇಲ್ಲಿ ಮಕ್ಕಳು ಬಳಸ್ತಾ ಇದ್ದಂತಹ ಒಂದು ಸ್ಕೂಲ್ ಬ್ಯಾಗ್ ಬಿದ್ದಿದೆ. ಅಲ್ಲೆಲ್ಲ ಕೂಡ ಪಾತ್ರೆ ಸಾಮಾನುಗಳು ಬಿದ್ದಿದೆ. ಈ ಒಂದು ಜಾಗದಲ್ಲಿ ಒಂದು ಕಾರ್ ಕಂಪ್ಲೀಟ್ ಆಗಿ ಜಖಮ್ ಆಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೂಡ ಒಂದು ಕಡೆ ಆರ್ಮಿಯವರು ಕೂಡ ಇಲ್ಲಿ ಬಂದು ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಆ ಒಂದು ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಈಗಷ್ಟೇ ಇಲ್ಲಿಗೆ ಆಗಮಿಸಿರುವಂತಹ ಆರ್ಮಿ ತಂಡ ಅವರೆಲ್ಲರೂ ಕೂಡ ಒಂದು ಲೈನಪ್ ಅನ್ನ ಮಾಡಿಕೊಂಡು ಯಾರು ಎಲ್ಲೆಲ್ಲಿ ಅವರನ್ನ ಕೆಲಸಕ್ಕೆ ಹಾಕಬೇಕು, ಕಾರ್ಯಾಚರಣೆಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನಿಂಗ್ ಗಳನ್ನ ಕೂಡ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಈಗ ಗುಡ್ಡ ಕುಸಿತ ಆದಂತ ಜಾಗಕ್ಕೆ ಬಂದು ತಲುಪಿದೆ. ಇನ್ನೇನು ಕೆಲವೇ ಅಂತರದ ದೂರದಲ್ಲಿ ನಾವೀಗ ಇದ್ದೀವಿ. ಈಗ ನಾನೇನೀಗ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಪುಂಜಾರ ಮಿಟ್ಟಂ ಅನ್ನುವ ಜಾಗ. ಈ ಜಾಗದಲ್ಲಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಅಂತೇಳಿ ಇಲ್ಲಿಂದ ನಿಮಗೆ ನೈಜ ವರದಿಯನ್ನ ಮಾಡ್ತಾ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೋಡಿ, ಪುಂಜಾರ ಮಿಟ್ಟಂ ಅನ್ನುವ ಜಾಗದಲ್ಲಿ ಸುಮಾರು 97ಕ್ಕೂ ಹೆಚ್ಚು ಮನೆಗಳಿದ್ವು. 97 ಕುಟುಂಬಗಳು ಇಲ್ಲಿ ವಾಸ ಆಗಿತ್ತು.
ಈ ಜಾಗದಲ್ಲಿ ನೋಡಿ ಇಲ್ಲೊಂದಷ್ಟು ಮನೆಗಳಿದೆ. ಈ ಮನೆಗಳಲ್ಲಿ ಇದ್ದಂತವರು ಸೇಫ್ ಆಗಿದ್ದಾರೆ. ಅವರನ್ನ ರಕ್ಷಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಈಗ ನಾವು ಮುಂದೆ ಹೋಗ್ತಾ ಇದೀವಿ. ಅಲ್ಲಿ ಆ ಜಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲೆಲ್ಲವೂ ಕೂಡ ಆರ್ಮಿ ತಂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಪೊಲೀಸರು ಆಗಮಿಸಿದ್ದಾರೆ, ಆರ್ಮಿ ತಂಡ ಅಲ್ಲಿ ಒಂದು ಕಾರ್ಯ ಎಷ್ಟು ಜನ ಆರ್ಮಿಯವರು ಅಲ್ಲಿ ನಿಂತಿದ್ದಾರೆ ಅಂತೇಳಿ. ಆ ಜಾಗ ಇದೆಯಲ್ಲ, ಆ ಜಾಗ ಒಂದು ದಾರಿ ಇವತ್ತು ಅಲ್ಲಿ ಕಾಣ ಅಲ್ಲಿ ಬಂದಿರುವಂತಹ ಒಂದು ಬಂಡೆಕಲ್ಲುಗಳು. ಈಗ ಈ ಜಾಗದಲ್ಲಿ ಅವರೆಲ್ಲರೂ ಕೂಡ ನಿಂತಿರಲ್ಲ, ಅಲ್ಲಿ ಸುಮಾರು 15 ಮನೆಗಳಿತ್ತು. 15 ಮನೆಗಳಿತ್ತು. ಆ 15 ಮನೆಗಳು ಆ ಒಂದು ಜಾಗವನ್ನ ಕೂಡ ತೋರಿಸ್ತೀನಿ ಬನ್ನಿ. ಈಗ ನೋಡಿ ಇಲ್ಲಿ ನಮ್ಗೆ ಈ ಗುಡ್ಡ ಏನ್ ಕಾಣಿಸ್ತಾ ಇದೆ, ನಮ್ಮ ಕ್ಯಾಮರಾಮನ್ ಕೃಷ್ಣ ಈಗ ತೋರಿಸ್ತಾ ಇದ್ದಾರೆ. ಈ ಗುಡ್ಡದ ಕೆಳಗಡೆ 15 ಮನೆಗಳಿದ್ದು, 15 ಮನೆಗಳಿದ್ದಂತಹ ಜಾಗ ಅದು. ಆ ಜಾಗದಲ್ಲಿ ಈಗ ಎಲ್ಲವೂ ಕೂಡ ಬರೀ ಕಲ್ಲು ಬಂಡೆಗಳು ಮಾತ್ರ, ಇದನ್ನ ಬಿಟ್ರೆ ಬೇರೆ ಏನು ಕೂಡ ಅಲ್ಲಿ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲುಗಳ ರಾಶಿಗಳು ಬಂದು ಇಲ್ಲಿ ಬಿದ್ದಿದೆ ಅಂತೇಳಿ. ಇದು ಪುಂಜಾರವಿಟ್ಟಂ ಅನ್ನುವ ಒಂದು ಜಾಗದ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂದಿನ ಭಾಗಕ್ಕೂ ಕೂಡ ಹೋಗಿ ಅಲ್ಲಿ ಮೊದಲು ಗುಡ್ಡ ಕುಸಿತ ಆದಂತಹ ಜಾಗವನ್ನು ಕೂಡ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಮೀಡಿಯಾ ಟೀಮ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ನಾಡು. ಪುಂಜಾರವೆಟ್ಟಂ ಅನ್ನುವ ಜಾಗದಲ್ಲಿ ಈಗ ಶ್ವಾನದಳವನ್ನ ಕೂಡ ಕರೆದುಕೊಂಡು ಬಂದು ಆ ಒಂದು ಶ್ವಾನದಳದ ಮೂಲಕ ಇಲ್ಲಿ ದೇಹಗಳನ್ನ ಪತ್ತೆ ಹಚ್ಚುವ ಕೆಲಸಕ್ಕೆ ಅದನ್ನ ಬಳಸಿಕೊಳ್ಳಲಾಗ್ತದೆ. ಯಾವ ರೀತಿಯಾಗಿ ಡಾಗ್ ಸ್ಕ್ವಾಡ್ ಟೀಮ್ ಅದನ್ನ ಕೈಯಿಂದ ಎತ್ತಿಕೊಂಡು ಹೋಗ್ತಾ ಇದೆ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ನೋಡಿ ಈ ಜಾಗದಲ್ಲಿ ಎಷ್ಟೋ ದೇಹಗಳು ಈ ಒಂದು ಅವಶ್ಯಕತೆ ಸಿಲುಕಿಕೊಂಡಿರುವಂತಹ ನಡೆಸೋದಕ್ಕೆ ಮುಂದಾಗಿರೋ. ನೋಡಿ ಈಗ ನಾನೇನೀಗ ಈ ಒಂದು ಜಾಗವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ಜಾಗದಲ್ಲಿ ಎಲ್ಲೂ ಕೂಡ ಇಲ್ಲೆಲ್ಲ ಮನೆ ಇದ್ದಿದ್ದಂತಹ ಸ್ಥಳ, ಇಲ್ಲೆಲ್ಲವೂ ಕೂಡ ಬಂಡೆಕಲ್ಲುಗಳಿದೆ. ಆ ಒಂದು ಜಾಗಗಳ ಕೆಲಸವನ್ನ ನಾವೀಗ ಮಾಡ್ತಾ ಇದ್ದೀವಿ. ನೋಡಿ ಇದು ತುಂಬಾ ಕಷ್ಟಕರವಾದಂತಹ ಜಾಗ. ಯಾಕಂತಂದ್ರೆ ಎಲ್ಲಿ ಇದು ಬಂಡೆಕಲ್ಲುಗಳು ಕುಸಿದು ಬೀಳುತ್ತೋ ಅನ್ನುವ ಭಯ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ನೋಡಿ ಇಲ್ಲಿ ಮಕ್ಕಳು ಬಳಸ್ತಾ ಇದ್ದಂತಹ ಒಂದು ಸ್ಕೂಲ್ ಬ್ಯಾಗ್ ಬಿದ್ದಿದೆ, ಅಲ್ಲ ಕೂಡ ಪಾತ್ರೆ ಸಾಮಾನುಗಳು ಬಿದ್ದಿದೆ. ಈ ಒಂದು ಜಾಗದಲ್ಲಿ ಒಂದು ಕಾರ್ ಕಂಪ್ಲೀಟ್ ಆಗಿ ಜಖಮ್ ಆಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೂಡ ಒಂದು ಕಡೆ ಆರ್ಮಿಯವರು ಕೂಡ ಇಲ್ಲಿ ಬಂದು ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಆ ಒಂದು ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಈಗಷ್ಟೇ ಇಲ್ಲಿಗೆ ಆಗಮಿಸಿರುವಂತ ಆರ್ಮಿ ತಂಡ ಅವರೆಲ್ಲರೂ ಕೂಡ ಒಂದು ಲೈನಪ್ ಅನ್ನ ಮಾಡಿಕೊಂಡು ಯಾರು ಎಲ್ಲೆಲ್ಲಿ ಅವರನ್ನ ಕೆಲಸಕ್ಕೆ ಹಾಕಬೇಕು, ಕಾರ್ಯಾಚರಣೆಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನಿಂಗ್ ಗಳನ್ನ ಕೂಡ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು.